Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎರಡು ಹಂತದ ಚುನಾವಣೆ ಉತ್ತಮ ರೀತಿಯಲ್ಲಿ ಅಂದರೆ ಶಾಂತಿಯುತವಾದ ಮತದಾನದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ವಿಶ್ವಾಸ ಇಡುವ ರೀತಿಯಲ್ಲೇ ಮತದಾನ ಪ್ರಕ್ರಿಯೆ ಆಗಿದೆ. ನಮಗೆ ಮತದಾನ ಪ್ರಕ್ರಿಯೆ ರೀತಿ ನೋಡಿದಾಗ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಗೆಲುವನ್ನು 14-19ರಲ್ಲಿ ಹೇಗೆ ಮಾಡಿದೆ ಅದೇ ರೀತಿ 24ರ ಲೋಕಸಭಾ ಚುನಾವಣೆಯಲ್ಲೂ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದ ವಾತಾವರಣ ಮತಗಟ್ಟೆಗಳಲ್ಲಿ ಕಂಡು ಬಂದಿರೋದು ವ್ಯಕ್ತ ಆಗಿದೆ. ಒಂದೇ ಅಂದರೆ ಮಾತಾಡೋ ಮತದಾರರೆಲ್ಲ ಮೋದಿ ಅಂತ ಹೇಳ್ತಾ ಇದ್ರು. ಮೌನವಾಗಿರೋರು ಏನು ಮಾಡಿದ್ದಾರೆ ಅನ್ನೋದನ್ನು ಫಲಿತಾಂಶದ ನಂತರ ಅಷ್ಟೇ ಅಂದಾಜು ಮಾಡ್ಬೋದು. ಆದರೆ ಮಾತಾಡೋ ಮತದಾರರಲ್ಲಿ ಅತಿ ಹೆಚ್ಚಿನ ಭಾಗ ಅವರು ಮೋದಿ ಅಂತ ಹೇಳ್ತಾ ಇದ್ದಿದ್ದು ಅನುಭವಕ್ಕೆ ಬರ್ತಾ ಇತ್ತು. ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ, ಫಲಿತಾಂಶದ ನಂತರನೇ ಹೇಳೋಕ್ಕೆ ಸಾಧ್ಯ. ಅಲ್ಲ, ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನು ರಾಜಕೀಯ ಅವತ್ತಿನ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೀರ್ತವೆ. ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋ ಇದು ಲೋಕಸಭೆಗೆ ನಡೀತಿರೋ ಚುನಾವಣೆ. ಈಗ 13ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿತ್ತು, 14ರಲ್ಲಿ BJP ಅತಿ ಹೆಚ್ಚಿನ ಸ್ಥಾನವನ್ನು ಕರ್ನಾಟಕದಲ್ಲಿ ಪಡೀತು. ಇವರೇನು ರಾಮಕೃಷ್ಣ ಹೆಗಡೆಯವರು ಅಲ್ವಲ್ಲ. ರಾಮಕೃಷ್ಣ ಹೆಗಡೆಯವರ ಆದರೆ 84ರಲ್ಲಿ ಲೋಕಸಭೆ ಸೋತ್ವೆ ಅಂಥೇಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಡಿಸಾಲ್ವ್ ಮಾಡಿದ್ರು. ಕಾಂಗ್ರೆಸ್ ಆ ಧೈರ್ಯ ಏನು ಮಾಡುತ್ತೆ ಅಂತ ನನಗನ್ಸಲ್ಲ. ಹಂಗೆ ಮಾಡೋದಾಗಿದ್ದರೆ 14ರಲ್ಲೇ ಮಾಡ್ತಿದ್ರು, 14ರಲ್ಲೇ ಮಾಡ್ತಿದ್ರು. ಆ ಧೈರ್ಯ ಏನು ಇವರು ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಅದು ರಾಮಕೃಷ್ಣ ಹೆಗಡೆಯವ್ರ ಕಾಲಕ್ಕೆ ಹೋಯ್ತು ಅದೆಲ್ಲ. ಈಗ ಆ ಧೈರ್ಯ ಯಾರು ಮಾಡಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.